ಲೋಕಾಯುಕ್ತರಿಗೆ ಸೈಬರ್ ಕಳ್ಳರ ಗಾಳ. ವಂಚನೆಯಿಂದ ಕೆಎನ್ ಫಣೀಂದ್ರ ಜಸ್ಟ್ ಮಿಸ್ ಆಗಿದ್ದಾರೆ. ಜುಲೈ 9ನೇ ತಾರೀಕು ಉಪಲೋಕಾಯುಕ್ತರಿಗೆ ಕಾಲ್ ಮಾಡ್ತಾರೆ. ಕೆಎನ್ ಫಣೀಂದ್ರಗೆ ಕರೆ ಮಾಡಿ ಸೈಬರ್ ಕಳ್ಳರು ಸೀನಿಯರ್ ಲೀಗಲ್ ಕನ್ಸಲ್ಟೆಂಟ್ ದೀಪಕ್ ಶರ್ಮಾ, ರಾಹುಲ್ ಶರ್ಮಾ ಅಂತ ಪರಿಚಯಿಸಿಕೊಂಡಿದ್ರು. ಸೈಬರ್ ವಂಚಕರಿಂದ ಫಣೀಂದ್ರಗೆ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನ ಆಯಿತು. ನಾವು ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಕಂಪನಿಯವರು, ಮುಂಬೈನಲ್ಲಿ ಕೆಲಸ ಅಂತ ಪರಿಚಯಿಸಿಕೊಂಡ್ರು. ನಿಮ್ಮ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ, ಕಾನೂನು ಬಾಹಿರ ಚಟುವಟಿಕೆ ಅಪರಾಧ ಎಸಗ್ತಾ ಇದ್ದೀರಿ. ವಂಚಕರ ಕರೆ ಬಗ್ಗೆ ಉಪಲೋಕಾಯುಕ್ತರಿಗೆ ಡೌಟ್ ಬರೋದಕ್ಕೆ ಶುರು ಆಗುತ್ತಾಗ ನೋಟಿಸ್ ನೀಡಿ ಅಂತ ಕೆಎನ್ ಫಣೀಂದ್ರ ಹೇಳ್ತಾರೆ. ವಂಚಕರ ವಿರುದ್ಧ ಸೈಬರ್ ಠಾಣೆಗೆ ಫಣೀಂದ್ರ ದೂರು ಕೊಡ್ತಾರೆ. ತನಿಖೆ ಕೈಗೊಂಡಿದ್ದಾರೆ ಪೊಲೀಸರು. ಮುಂಬೈ ಮೂಲದ ಸಂಸ್ಥೆ ಅಂತ ನಾವು ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಕಂಪನಿಯವರು ಮುಂಬೈನಲ್ಲಿಂದ ಆಪರೇಟ್ ಮಾಡ್ತಿದ್ದೀವಿ ಅಂತ ಕಾಲ್ ಮಾಡಿದ್ದಾರೆ. ವೀಕ್ಷಕರೇ, ಮೊಬೈಲ್ ಆನ್ಲೈನ್ ಅರೆಸ್ಟ್ನಂತಹ ಹಲವು ಅಪರಾಧ ಪ್ರಕರಣಗಳು ಪ್ರತಿಯೊಬ್ಬರ ಜೀವನದಲ್ಲೂ ಈಗ ನಡೆಯೋದಕ್ಕೆ ಶುರು ಆಗಿವೆ. ಖಂಡಿತ ಎಚ್ಚರ ವಹಿಸಿ. ಹೀಗೆ ಯಾರೋ ಕರೆ ಮಾಡಿ ನಿಮ್ಮ ಆಧಾರ್ ಡೇಟಾಗಳು ನಮ್ಮ ಹತ್ರ ಇದೆ, ನಿಮ್ಮ ಅಕೌಂಟಿನಿಂದ ನಮಗೆ ದುಡ್ಡು ಹಾಕಿ ಅಂತ ಕೇಳಿದ್ರೆ ಖಂಡಿತ ಆ ಫೋನ್ ಅಥವಾ ವಿಡಿಯೋ ಕಾಲಿಗೆ ಪ್ರತಿಕ್ರಿಯಿಸಬೇಡಿ. ತಕ್ಷಣ ಹೋಗಿ ಸೈಬರ್ ಸೆಲ್ಗೆ ಕಂಪ್ಲೇಂಟ್ ಮಾಡಿ. ಇಂಥದ್ದೇ ಪ್ರಯತ್ನನ ಉಪಲೋಕಾಯುಕ್ತರಿಗೆ ಮಾಡಿ ತಗಲಾಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಆನ್ಲೈನ್ ಅರೆಸ್ಟ್ ಅಥವಾ ಡಿಜಿಟಲ್ ಅರೆಸ್ಟ್ ನಂತಹ ಕೇಸ್ಗಳು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇವೆ. ಅಂದ್ರೆ ಒಬ್ಬ ಸಾಮಾನ್ಯನಿಗೆ ಕರೆ ಮಾಡಿ ಡೇಟಾಗಳನ್ನ ಪಡೆದುಕೊಂಡು ಅವರ ಡೇಟಾ ಕದೀತಾರೆ. ಇವರು ಕದ್ದು ಬ್ಲಾಕ್ ಮೇಲ್ ಮಾಡಿ ಆಮೇಲೆ ಅವರ ಅಕೌಂಟ್ ಇಂದ ದುಡ್ಡು ತೆಗೆದುಕೊಳ್ಳೋ ಈ ವಂಚನೆಗಳು ಜೋರಾಗಿ ನಡೀತಾ ಇದೆ. ಆದ್ರೆ ಉಪಲೋಕಾಯುಕ್ತರನ್ನು ಬಿಟ್ಟಿಲ್ಲ ಈ ವಂಚಕರು. ಯಾವಾಗಾಯ್ತು? ಈಗ ಸದ್ಯಕ್ಕೆ ಏನಾದ್ರೂ ಗೊತ್ತಾಗಿದೆಯಾ? ಖಂಡಿತ ಭಾವನ, ಇದೇ ತಿಂಗಳು 9ನೇ ತಾರೀಕು 1:30ಗೆ ಉಪಲೋಕಾಯುಕ್ತರಾಗಿರ್ತಕ್ಕಂಥ ಕೆಎನ್ ಫಣೀಂದ್ರ ಅವರಿಗೆ ಒಂದು ಕರೆ ಬರುತ್ತೆ. ಆ ಕರೆ ಬಂದು ಸ್ವೀಕರಿಸಿದ ನಂತರ ನಾವು ಮುಂಬೈನಿಂದ ಕರೆ ಮಾಡ್ತಾ ಇರ್ತಕ್ಕಂಥದ್ದು ಸೀನಿಯರ್ ಲೀಗಲ್ ಕನ್ಸಲ್ಟೆಂಟ್ ಅಂತ ದೀಪಕ್ ಕುಮಾರ್ ಶರ್ಮಾ ಅಂತ ಹೇಳಿ ಇಬ್ರು ಸಹ ಪರಿಚಯ ಮಾಡ್ಕೊಂತಾರೆ. ನಂತರ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥದ್ದು ಕಾನೂನು ಬಾಹಿರ ಚಟುವಟಿಕೆ ನಡೆಸ್ತಾ ಇದ್ದೀರಾ, ನಿಮ್ಮ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಕರೆ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರೆ. ಕೂಡಲೇ ಆಯ್ತು, ನೀವು ನೋಟಿಸ್ ಕೊಡಿ, ನಾನೇನ್ ತಪ್ಪು ಮಾಡಿದೆ ಅಂತ ಹೇಳಿ ಕರೆ ಕಟ್ಟಾಗುತ್ತೆ. ನಂತರ ಇದನ್ನ ಗಂಭೀರವಾಗಿ ಪರಿಗಣಿಸಿದಂತ ಉಪಲೋಕಾಯುಕ್ತರು ಫಣೀಂದ್ರ ಅವರು ಕೇಂದ್ರ ವಿಭಾಗದ ಸೇಮ್ ಪೊಲೀಸ್ ಸ್ಟೇಷನ್ ಅಂದ್ರೆ ಸೈಬರ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಸಹ ಸೈಬರ್ ವಂಚಕರು ಏನು ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಕರೆ ಮಾಡಿ OTP ತೆಗೆದುಕೊಳ್ಳೋದು, ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೇಕು ಅಂತ ಹೇಳೋದು, ಒಂದೊಂದು ಹೊಸ ಮಾರ್ಗವನ್ನ ಹುಡುಕ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಇದೊಂದು ಡಿಫ್ರೆಂಟ್ ಆಗಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಲೀಗಲ್ ಕನ್ಸಲ್ಟೆಂಟ್, ಜೂನಿಯರ್ ಲೀಗಲ್ ಕನ್ಸಲ್ಟೆಂಟ್ ಅಂತ ಹೇಳಿ ಹೊಸ ಐಡಿಯಾವನ್ನ ಹುಡುಕಿ, ಹೊಸ ಮಾರ್ಗವನ್ನ ಹುಡುಕಿ ವಂಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಉಪಲೋಕಾಯುಕ್ತರು ಕೆಎನ್ ಫಣೀಂದ್ರ ಅವರು ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಏನಾದ್ರೂ ಒಪ್ಕೊಂಡು ಏನಾದ್ರೂ ಹೇಳಿದ್ರೆ ಅವರ ಅಕೌಂಟ್ ಇಂದಲೂ ಸಹ ಹಣ ಕದಿಯೋ ಸಾಧ್ಯತೆ ಇತ್ತು. ಇದೇ ರೀತಿ IPS ಅಧಿಕಾರಿಗಳ ಅಕೌಂಟ್ ಇಂದಲೂ ಸಹ ಹಣ ಕಳ್ಕೊಂಡಿದ್ದಾರೆ. ಕೆಲವರು ಮಿರ್ಜಿ ಅವರು, ಬಿದ್ರಿ ಅವರು, ಈ ರೀತಿ ಅವರು ಕೆಲವ್ರಿಗೆ ಸಹ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಈಗ ಉಪಲೋಕಾಯುಕ್ತರಿಗೂ ಸಹ ಇವ್ರು ಬಿಡದಲೆ ವಂಚನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಸದ್ಯ ಪೊಲೀಸ್ ತನಿಖೆಯನ್ನ ಕೈಗೊಂಡಿದ್ದಾರೆ. ಎಸ್ ಧನ್ಯವಾದ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.